ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನಿವತ್ತು ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿ ಇನ್ನೇನು ಫೋಟೋಶೂಟ್ ಮಾಡಬೇಕು ಅನ್ನೋದು ಎಂಥ ಮಳೆ ಬಂತು ಅಂದರೆ ಮೈಸೂರಲ್ಲಿ ಫ್ರೆಂಡ್ಸ್, ಅಪ್ಪಪ್ಪ ಆಲ್ಮೋಸ್ಟ್ ನೈಟ್ ಮಳೆ ಹೊಡಿತಾಯಿತ್ತು 2 ದಿನದಿಂದನೂ. ಆಲ್ಮೋಸ್ಟು ಮಧ್ಯಾಹ್ನ ಜಾವದಲ್ಲಿ ಮಳೆ ಬಂದಿದೆ, ಕಡಿಮೆ ಆಯಿತು. ಅದು ಇವತ್ತೊಂದು 3 ಗಂಟೆ 3:30 ಸಿಕ್ಕಾಬಟ್ಟೆ ಮಳೆ ಬಂತು. ನನಗಂತೂ ಮನೇಲಿ ಯಾರು ಇಲ್ದಿರೋ ಚಾನ್ಸೇ ಅಂತಂದ್ಬಿಟ್ಟು ಹೋಗಿ ಟೆರೆಸ್ ಮೇಲೆ ಹೋದೆ. ಚೆನ್ನಾಗಿ ಮಳೇಲಿ ಸ್ವಲ್ಪ ಹೊತ್ತು ಆಟ ಆಡಿ ಬಂದೆ. ಒಳ್ಳೆ ಚಿಕ್ಕ ಮಕ್ಕಳ ಥರ ಆಗೋಗ್ಬಿಡ್ತೀವಿ. ಲೈಫ್ ಒಂದೊಂದು ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಈ ಕ್ಷಣ ಇರ್ತೀವೋ, ಇನ್ನೊಂದು ನಿಮಿಷ ಇರ್ತೀವೋ, ಇನ್ನೊಂದು 5 ನಿಮಿಷಕ್ಕೆ ಇರ್ತೀವಿ. ಈ ಕ್ಷಣಕ್ಕೋಸ್ಕರ ಬದುಕಬೇಕು. ನನ್ನ ಜೀವನ ಅಂದರೆ ಎಂಜಾಯ್ ಮಾಡೋ ಅನ್ನೋದೇ ನನಗೆ ತುಂಬಾ ಇಷ್ಟ. ನಾನು ಈ ಕ್ಷಣಕ್ಕೋಸ್ಕರನೇ ನಾನು ಬದುಕೋದು. ಹಾಗಾಗಿ ಮಳೆ ಬಂತು. ನಾನು ಚಿಕ್ಕ ಮಗು ಥರ ಸುಮ್ಮನೆ ಟೆರೆಸ್ ಮೇಲೆ ಹೋಗಿ ಚೆನ್ನಾಗಿ ಸ್ವಲ್ಪ ಹೊತ್ತು ಆಟ ಅಂತ ನೀರಲ್ಲೆಲ್ಲ ಮಳೆಲೆಲ್ಲ ನೆಂದು ಮತ್ತು ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ. ಶೂಟ್ ಮಾಡಿಕೊಂಡು ಹಾಗೆ ಮನೆ ಒಳಗೆ ಎಂಟ್ರಿ ಕೊಟ್ಟೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಕೆಲವರು ಹೇಳ್ತಿದ್ರಂತೆ ನನಗೆ ಆ್ಯಟಿಟ್ಯೂಡ್ ಜಾಸ್ತಿ, ಅಹಂಕಾರ ದುರಹಂಕಾರ, ಮೈ ತುಂಬ ಕೊಬ್ಬು ತುಂಬಿಸ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರಂತೆ. ನಾನು ಹೇಳೋದು ಫ್ರೆಂಡ್ಸ್, ನಾವು ಕಷ್ಟಪಟ್ಟು ನಾವು ದುಡ್ದು ನಾವು ಸೋಕಿ ಮಾಡೋದ್ರಲ್ಲಿ ತಪ್ಪೇನು ಅಂತ ಹೇಳ್ತೀವಿ. ಬೇರೆಯವ್ರ ಮನೆ ದುಡ್ಡಲ್ಲಿ ನಾವೇನಾದ್ರು ಸೋಕಿ ಮಾಡ್ತಾಯಿದ್ರೆ ತಪ್ಪಾಗುತ್ತೆ. ಆಮೇಲೆ ಯಾರ್ದೋ ತಲೆ ಹೊಡೆದು ಇನ್ನೊಂದೇನೋ ಮಾಡಿ ನಾವು ಸಂಪಾದನೆ ಮಾಡಿ ಸೋಕಿ ಮಾಡಿದ್ರೆ ತಪ್ಪಾಗುತ್ತೆ. ಕಷ್ಟಪಟ್ಟು ದುಡ್ದು ಆ ದುಡ್ಡಲ್ಲಿ ಸೋಕಿ ಮಾಡೋದು ತಪ್ಪೆಲ್ಲಾಗುತ್ತೆ. ಅಲ್ಲಿ ಅಹಂಕಾರ ಎಲ್ಲಾಗುತ್ತೆ, ಅಲ್ಲಿ ದುರಹಂಕಾರ ಎಲ್ಲಾಗುತ್ತೆ. ಆದರೆ ಕೆಲವ್ರ ಬಾಯಿಗಳಿಗೆ ಬೀಗ ಹಾಕ್ಲಿಕ್ಕೆ ಆಗಲ್ಲ. ಅವರು ಮಾತಾಡೋಕ್ಕಿರೋದೆ, ನಾವು ಬೆಳೆಯೋಕ್ಕಿರೋದೆ. ಅವ್ರು ಮಾತಾಡೋದನ್ನ ಒಂದು ಕಿವಿಲಿ ಕೇಳ್ಕೋಬೇಕು, ಒಂದೊಂದು ಕಿವಿಲಿ ಬಿಡಬೇಕು. ನನ್ನ ಒಂದು ಪಾಲಿಸಿ ಇಷ್ಟೇ ಫ್ರೆಂಡ್ಸ್. ಯಾರು ಏನಾರ ಬಗ್ಳ್ಕೊಳ್ಳಿ. ಈಗ ರೋಡಲ್ಲಿ ಹೋಗ್ತಾ ಇದ್ದರೆ ನಾಯಿ ಬೊಗಳುತ್ತೆ. ಆ ನಾಯಿ ಬೊಗಳೋದಕ್ಕೆ ನಾವು ತಲೆ ಕೆಡಿಸ್ಕೊಳಕತ್ತ. ನಾಯಿ ಒಳ್ಳೆಯವ್ರು ಹೋದ್ರು ಬೊಗಳುತ್ತೆ, ಕೆಟ್ಟವ್ರು ಹೋದ್ರು ಬೊಗಳುತ್ತೆ. ಆ ನಾಯಿ ಕಿವಿ ಕೊಡಬಾರ್ದು. ಯಾಕಂದರೆ ಅದು ಬೊಗಳ್ತಾ ಇರತ್ತಾ ಸುಮ್ಮನೆ ಆಗ್ಬಿಡ್ಬೇಕು. ಯಾವುದು ಬೊಗಳಕ್ಕೆ ಇರೋದು. ಯಾಕಂದರೆ ಕಚ್ಚಾ ನಾಯಿಗಳೇ ಬೇರೆ, ಬೊಗಳ ನಾಯಿಗಳೇ ಬೇರೆ ಅಂದ್ಕೊಂಡು ಬಿಟ್ಬಿಡ್ಬೇಕು. ಹಾಗೆ ನಮ್ಮ ಹಿಂದೆ 1000 ಮಾತಾಡಲಿ, ನಾವು ತಲೆ ಕೆಡಿಸ್ಕೊಂಬಾರ್ದು. ಹೌದು ನಂಗೆ ಅಹಂಕಾರಣ, ಹೌದು ನಾನು ಕಷ್ಟಪಟ್ಟು ದುಡಿತೀನಿ, ಸಂಪಾದನೆ ಮಾಡ್ತೀನಿ, ಸೋಕಿ ಮಾಡ್ತೀನಿ ಅಷ್ಟೇ ಹೊರತು ಯಾರಪ್ಪನ ಮನೆ ದುಡ್ಡಲ್ಲೇ ನಾನು ಸೋಕಿ ಮಾಡಲ್ಲ. ನನ್ನ ದುಡ್ಡಲ್ಲಿ ನಾನು ಸೋಕಿ ಮಾಡ್ತೀನಿ. ಹಗಲು ರಾತ್ರಿ ಕಷ್ಟಪಡ್ತೀನಿ. ಒಂದೊಂದು ಎಷ್ಟು ನಾನು ಕಷ್ಟಪಡ್ತೀನಿ, ಅದರಲ್ಲಿ ಎಷ್ಟು ನನ್ನ ಮನೆ ಸಂಸಾರ ಹೇಗೆ ಮಾಡ್ಕೋತೀನಿ, ನನ್ನ ಮಗಳ ಜವಾಬ್ದಾರಿ ಹೇಗೆ, ನಮ್ಮ ಮನೆಯವ್ರ ಜವಾಬ್ದಾರಿ ಹೇಗೆ, ಅದ್ರ ಮಧ್ಯದಲ್ಲಿ ನನ್ನ ಒಂದು ಪರ್ಸ್ನಲಿ ಖರ್ಚು ಎಲ್ಲನೂ ಮಾಡಿಕೊಂಡು ಜೀವನನ ಸುಗಮವಾಗಿ ತೊಗೊಂಡೋಗ್ತೀನಿ. ಹೊರತು ಯಾವುದು ಕಷ್ಟ ಅಂದ್ಕೊಂಡ್ರೆ ಎಲ್ಲನೂ ಕಷ್ಟ ಫ್ರೆಂಡ್ಸ್. ಸುಖ ಅಂದ್ಕೊಂಡ್ರೆ ಎಲ್ಲನೂ ಸುಖನೇ. ನಮ್ಮ ಕೈಲಿ ಆಗದೇ ಇರೋದಂತೇನಿಲ್ಲ, ಎಲ್ಲನೂ ಮಾಡ್ಬೋದು. ಮಾತಾಡೋರ್ಗೇನು ನಾವೇನು ದುಡ್ಡು ಕೊಡಬೇಕು, ನಾವು ಒಂದಷ್ಟು ಜನಕ್ಕೆ ಸಂಬಳನೇ ಕೊಡದಂತೆ ಜನಗಳನ್ನ ಇಟ್ಟಿದ್ವಿ. ಯಾಕೆ ಗೊತ್ತಾ, ಅವರು ನಮ್ಮ ಜೊತೆ ಅವ್ರು ನಮ್ಮ ಹಿಂದೆ ಮಾತಾಡಲಿ ಅಂತ. ನಾವು ಕಷ್ಟಪಟ್ಟು ದುಡ್ದು ಸಂಬಳ ತೊಗೋತಿದ್ವಿ. ಆದರೆ ಕೆಲವ್ರಿಗೆ ಸಂಬಳನೇ ಕೊಡದಂತೆ ನಾವು ಸ್ವಲ್ಪ ಜನಗಳನ್ನ ಇಟ್ಟಿದ್ದೀವಿ. ಏನು ಗೊತ್ತಾ, ನಮ್ಮ ಬೆನ್ನಿಂದ ಮಾತಾಡೋಕ್ಕೋಸ್ಕರ ಅವ್ರನ್ನಗಳನ್ನ ಇಟ್ಟಿರ್ತೀವಿ. ಅವ್ರು ಮಾತಾಡಿದಷ್ಟು ನಾವು ಎತ್ತರಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ದುರಹಂಕಾರ. ನನ್ನ ಗಂಡ ತಂದಾಗ್ತಾನೆ ನಾನು ಕಷ್ಟಪಡ್ತೀನಿ, ನನಗೆ ದುರಹಂಕಾರ ಇದೆ. ಒಂದಕ್ಕೆ ಡಬಲಾಗಿ ನಂಗೆ ದುರಹಂಕಾರ ಐತೆ. ಅದು ಬಿಟ್ಬಿಟ್ಟು ಯಾರ ಹತ್ರ ನಾವು ಹೋಗಿ ಕೈ ಚಾಚ್ಕೊಂಡು ಅನ್ನ ತಿನ್ನೋಷ್ಟು ಸ್ಟೇಜಲ್ಲಿ ನಾನೇನಿಲ್ಲ ಅಲ್ಲ. ಇವತ್ತು ನನ್ನ ಜೀವನ ಈ ಥರನೇ ನಾನು ಮಾಡಬೇಕು ಅನ್ನೋದಿಲ್ಲ ಅಲ್ವಾ. ನಾವು ಕಷ್ಟಪಟ್ಟು ದುಡಿದ್ರೆ ಭಗವಂತನ ಮೆಚ್ಚಿಸಿ ಸಾಕು. ಈ ಬೊಗಳವ್ರಿಗೆಲ್ಲ ಮೆಚ್ಚಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಮೆಚ್ಚಿಸ್ಬೇಕಾಗಿರೋದು ಭಗವಂತನಿಗೆ ಒಬ್ಬನಿಗೆ. ಅವನೊಬ್ಬ ಮೆಚ್ಚಿದ್ರೆ ನಮ್ಮ ಜೀವನ ಎಲ್ಲೋ ಇರುತ್ತೆ. ನಮ್ಮ ತಂದೆ ತಾಯಿಗೆ ಮೆಚ್ಚಿಸ್ಬೇಕು, ಕಟ್ಕೊಂಡಿರೋ ಗಂಡಂಗೆ ಮೆಚ್ಚಿಸ್ಬೇಕು, ನಮ್ಮ ಮಕ್ಳಿಗೆ ಮೆಚ್ಚಿಸ್ಕೊಂಡು ನಮ್ಮ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಬೇಕು. ನನ್ನ ಲೈಫ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಯಾರು ಎಷ್ಟೇ ಜಿಡ್ಡಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ಕೇರೇ ಮಾಡಲ್ಲ. ನನ್ನ ಲೈಫು, ನನ್ನ ಇಷ್ಟ, ನನ್ನ ಜೀವನ, ನನ್ನ ಚಾಯ್ಸು, ಇದಿಷ್ಟರೊಳಗೆ ಹೋಗ್ತೀನಿ ಹೊರತು ನಾನೊಂದು ಬಾಂಡಿಂಗಲ್ಲಿ ಬದುಕ್ತಾ ಇರ್ತೀನಿ. ಆ ಬಾಂಡಿಂಗ್ ಕ್ರಾಸ್ ಲಿಮಿಟ್ ಮಾಡಿಬಿಟ್ಟು ಆ ಕಡೆನೂ ಹೋಗಲ್ಲ, ಈ ಕಡೆ ಹೋಗಲ್ಲ. ಹಂಗೆ ಅಂದ್ಕೊಂಡು ನಾನು ಇನ್ನೊಬ್ಬರ ಥರ ಆ ಕಡೆ ಈ ಕಡೆ ಮಾತಾಡಿಕೊಂಡು ಹಿಂದೆ ಮುಂದೆ ಮಾತಾಡಿಕೊಂಡು ಅದು ನನ್ನ ಕ್ಯಾಟಗರಿ ಅಲ್ಲ. ಫಸ್ಟ್ ಇರೋದನ್ನ ಇದ್ದದಂಗೆ ಹೇಳ್ತೀನಿ. ಏನಾದ್ರು ನಮ್ಮ ಮನಸ್ಸಿಗೆ ನೋವು ಆಯಿತಾ ಅಳ್ತೀನಿ, ಖುಷಿ ಆಯಿತಾ ಎಂಜಾಯ್ ಮಾಡ್ತೀನಿ. ಇಷ್ಟೇ. ನನ್ನ ಮಗಳ ಜೊತೆ, ನಮ್ಮ ಮನೆಯವ್ರ ಜೊತೆ ಹ್ಯಾಪಿಯಾಗಿ ಲೀಡ್ ಮಾಡ್ತಾನೆ. ಇಂಥ ಜಾಗಕ್ಕೆ ಹೋಗಬೇಕು ಅಂತಂದರೆ ನಾನು ಅಂಥ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾರೆ. ನನಗೆ ಇಂಥದ್ದೇ ಹೋಗಬೇಕು ಅಂತೇನಿಲ್ಲ. ಆದರೆ ನನ್ನ ಲೈಫ್ನ ನಾನು ಯಾವ ಥರ ಲೀಡ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಈ ಪಾಠ ಹೇಳ್ಕೊಟ್ಟಂಗೆ ಇರಲ್ಲ. ನನಗೆ ಅಹಂಕಾರ, ಹೌದು ನಂಗೆ ತುಂಬಾ ಅಹಂಕಾರ ಇದೆ. ಯಾಕೆ ಅಂತ ಹೇಳ್ತೀರಾ, ನಾನು ಈ ಕ್ಷಣಕ್ಕೋಸ್ಕರ ಇನ್ನೊಬ್ರಿಗೋಸ್ಕರ ಬಕೆಟ್ ಇಟ್ಕೊಂಡೆಲ್ಲ ಬದುಕಕ್ಕೆ ನನಗೆ ಬರೋದೇ ಇಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಆಗಿ ಹೇಳ್ತೀನಿ, ಇದ್ದಿದ್ದಂಗೆ ಹೇಳ್ತೀನಿ. ಅದು ಯಾರಾದರೂ ಪರವಾಗಿಲ್ಲ, ಇದ್ದಿದ್ದಂಗೆ ಹೇಳ್ಕೊಂಡು ಬರ್ತೀನಿ. ಅದು ಕೆಲವ್ರಿಗೆ ಆಗಲ್ಲ. ನೇರವಾಗಿ ಮಾತಾಡ್ತೀನಿ, ಆಗಲ್ಲ. ಆ ಕೆಲವ್ರಿಗೆ ಸುಳ್ಳು ತಟವಟ ಆಡ್ಕೊಂಡು ಒಬ್ಬರನ್ನ ಮೆಚ್ಚಿಸ್ಕೊಂಡು ಅವ್ರಿಗೆ ಬಕೆಟ್ ಇಟ್ಕೊಂಡು ಅಯ್ಯೋ ನೀವೇ ಒಳ್ಳೆಯವರು ಅಂತಂತ ಇದ್ದರೆ ಅಂಥವ್ರಿಗೆ ಖುಷಿ ಪಡ್ತಾರೆ. ನಾವು ಇದ್ದಿದ್ದಂಗೆ ಹೇಳಕ್ಕೆ ಹೋದರೆ ಕೆಲವ್ರಿಗೆ ಆಗಲ್ಲ. ನನಗೆ ಅದು ಇಷ್ಟನೋ ಬೇಕಾಗಿ ನಂಗೆ ಬೇಕಾಗೂ ಇಲ್ಲ. ನನ್ನ ಲೈಫ್ ಏನು ಗೊತ್ತಾ ಫ್ರೆಂಡ್ಸ್, ನಾನು
ಈಗ ಈ ಕ್ಷಣಕ್ಕೋಸ್ಕರ ಬದುಕೊಂಡು ನನ್ನ ಲೈಫ್ನಲ್ಲಿ ತುಂಬ ಚೆನ್ನಾಗಿ ಜಾಲಿಯಾಗಿದ್ದೀನಿ. ಕಷ್ಟ ಬರುತ್ತಾ ಮನುಷ್ಯನಿಗಂತ ಇನ್ಯಾರಿಗೆ ಬರುತ್ತೆ ಕಷ್ಟ ಅನ್ನೋದು ಪ್ರತಿಯೊಬ್ಬನಿಗೂ ಮನುಷ್ಯನಿಗೆ ಇದ್ದೇ ಇದ್ದಿದೆ. ಆ ಕಷ್ಟನ ಸವಾಲಾಗಿ ತೊಗೊಂಡು ನಾವು ಎದುರಿಸ್ಕೊಂಡು ಯಾವಾಗ ಲೈಫನ್ನ ನಮ್ಮ ಲೈಫು ಅಂತ ನಾವು ತೊಗೋತೀವೋ ಆವಾಗಲೇ ಅದಕ್ಕೊಂದು ದಾರಿ ಆಗೋದು. ಲೈಫು ಕಷ್ಟ ಅಂತ ಅನ್ನಿಸ್ತಾ ಇರುತ್ತದೆ, ಅದು ಕಷ್ಟ ಅಂತಲೇ ನಾವು ಇದ್ದರೆ ಅದು ಕಷ್ಟನೇ ಆಗುತ್ತೆ ಹೊರತು ಸುಖ ಸಿಗೋದಿಲ್ಲ. ಹಾಗಾಗಿ ನಾವು ಬೇರೆ ಏನೂ ಇದು ಮಾಡಲ್ಲ, ನಾವು ಮುಖವಾಡ ಹಾಕ್ಕೊಂಡೇ ಬದುಕಾಟ ಮಾಡ್ತಾ ಇರ್ತಾರೆ. ಆ ಮುಖವಾಡ ಇವತ್ತಿಲ್ಲ ನಾಳೆ ಬೀಳುತ್ತೆ. ಯಾವಾಗ ಯಾರ ಮುಖವಾಡ ಬೀಳುತ್ತೋ ಗೊತ್ತಾಗಲ್ಲ. ಆದರೆ ನಾವು ಸ್ಟ್ರೈಟಾಗಿ ನೇರವಾಗಿ ಮಾತಾಡೋರು ಕಂಡ್ರೆ ಯಾರಿಗೂ ಆಗಲ್ಲ. ಸ್ವಲ್ಪ ಉರಿ ಜಾಸ್ತಿ ಇರುತ್ತೆ, ತಲೆ ಕೆಡಿಸ್ಕೊಬಾರ್ದು. ಅವ್ರು ಉರಿದು ಬರ್ನಾಗಲಿ, ನಮ್ಮ ಪಾಡಿಗೆ ನಾವು ಬೆಳ್ಕೊಂಡು ಹೋಗ್ತಾ ಇರೋಣ. ನಾವು ಹೋಗ್ತಾ ಇರೋದು ಒಳ್ಳೆ ರೂಟು ಅಂತ ನಮ್ಗೆ ಅನ್ನಿಸ್ತಿದ್ಯಾ, ಭಗವಂತನಿಗೆ ಅನಿಸ್ತಿದ್ಯಾ, ನಮ್ಮ ಜೊತೆಗಿರುವಂಥ ನಮ್ಮ ತಂದೆ ತಾಯಿಗೆ ಅನ್ನಿಸ್ತದ? ಅಷ್ಟು ನಾವು ಮೆಚ್ಚಿಸ್ಬೇಕಾಗಿರೋದು ಹೇಳಿ ಭಗವಂತನಿಗೆ. ಇನ್ನು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮನ್ನು ಪ್ರೀತಿಸೋಂಥವ್ರು ಮೆಚ್ಚಿದ್ರೆ ಸಾಕು ಅಲ್ವಾ? ಅಷ್ಟು ಬದುಕೊಂಡು ಹೋದರೆ ಸಾಕು. ಹೌದು, ನನಗೆ ಆ್ಯಟಿಟ್ಯೂಡ್ ಜಾಸ್ತಿ ಇದೆ, ನನಗೆ ಅಹಂಕಾರನೂ ಜಾಸ್ತಿ ಇದೆ, ದುರಹಂಕಾರನೂ ಜಾಸ್ತಿ ಇದೆ. ಏನಕ್ಕೆ ಅಂದರೆ ನಾನು ನನ್ನ ಮನೆ ಅನ್ನ ಊಟ ಮಾಡ್ತಾಯಿದ್ದೀನಿ ಹೊರತು ನಿಮ್ಮ ಮನೆ ಅನ್ನ ಏನು ಊಟ ಮಾಡ್ತಾಯಿಲ್ಲ. ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ನಾನು ಬಂದ್ಬಿಟ್ಟು ನನಗೆ ಅನ್ನ ಇಲ್ಲ ಕೊಡಿ, ಊಟ ಇಲ್ಲ ಕೊಡಿ, ಬಟ್ಟೆ ಇಲ್ಲ ಕೊಡಿ, ನನಗೆ ಕಷ್ಟ ಇದೆ ಅಂತ ನಾನು ಯಾವತ್ತೂ ನಿಮ್ಗಳ ಹತ್ರ ಜೀವ ಹೋದ್ರೂ ನಿಮ್ಮಂಥ ಸಂಬಂಧಿಕರ ಹತ್ರ ನಾನು ಬಕೆಟ್ ಹಿಡಿ ಕೆಲಸ ಮಾಡೋದು ಇಲ್ಲ. ಫ್ರೆಂಡ್ಸ್, ಇದು ಯಾರು ಮಾತಾಡಿದ್ದು ಅಂದರೆ ನಮ್ಮ ಸಂಬಂಧಿಕರೇ ಅವಳಿಗೆ ಅಹಂಕಾರ ಜಾಸ್ತಿ ಅಂತ ಮಾತಾಡಿದ್ದು. ಅವ್ರಿಗೆ ಈ ಆನ್ಸರ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಾನು ಏನಾರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಾವು ಅಹಂಕಾರದಲ್ಲಿ ಇದ್ರೇ ಚೆಂದ. ಯಾವಾಗ್ಲೂ ನಯ ನಾಜುಕ ಎಲ್ಲನೂ ಸೈಡಿಗೆ ಬಟ್ಟಿಗೆ ಇಟ್ಬಿಟ್ಟು ನೀನು ಅಂದರೆ ನಿಮ್ಮ ತಾತ ನಿಮ್ಮ ಅಪ್ಪ ಅಂತ ತಿರುಗಿ ನಿಂತ್ಕೊಂಡ್ರೆ ನಾವು ಇಲ್ಲಿ ಬದುಕೋಕ್ಕಾಗೋದು. ಇಲ್ಲ ಅಂತಂದರೆ ಪಾತಾಳಕ್ಕೆ ಹಾಕಿ ತುಳಿದು ಬಿಡ್ತಾರೆ.